ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ರಾಜಧಾನಿಗೆ ಹೆಬ್ಬಾಗಿಲಿನಂತಿರುವ ಕಲ್ಪತರುನಾಡು, ಶೈಕ್ಷಣಿಕ ನಗರಿ, ತುಂಬೆಯ ಊರು ಎಂದೆಲ್ಲ ಪ್ರಸಿದ್ಧಿ ಪಡೆದಿರುವ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕು ಒಂದಾಗಿದೆ. 1986ರ ನಂತರ ಗುಬ್ಬಿ ತಾಲೂಕು ಕೇಂದ್ರವಾಗಿದ್ದು ಕಸಬಾ, ನಿಟ್ಟೂರು, ಕಡಬ, ಸಿ.ಎಸ್.ಪುರ, ಚೇಳೂರು, ಹಾಗಲವಾಡಿ ಎಂಬ ಹೋಬಳಿಗಳಿದ್ದು, ಚೇಳೂರು ಹೋಬಳಿಯಲ್ಲಿ ಕಂಡುಬರುವ ಗ್ರಾಮಗಳಲ್ಲಿ ಬಿದರೆ ಗ್ರಾಮವೂ ಒಂದಾಗಿದೆ. ಇದು ತನ್ನದೇ ಆದಂತಹ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದೆ. ಬಿದರೆ ಗ್ರಾಮವು ತಾಲೂಕು ಕೇಂದ್ರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿ ಚೇಳೂರು ರಸ್ತೆಯಲ್ಲಿ ಕಂಡುಬರುತ್ತದೆ. ಇದರ ಪ್ರಾಚೀನ ಹೆಸರು ವೇಣಿಪುರ ಎಂದಾಗಿತ್ತು. ಬಿದರೆ ಎಂಬ ಹೆಸರು ಬರಲು ಕಾರಣವೇನು ಎಂಬ ಅಂಶವನ್ನು ಕುರಿತು ಗ್ರಾಮದ ಹಿರಿಯರೊಡನೆ ಚರ್ಚಿಸಿದಾಗ ಹೀಗೆಂದು ನಮಗೆ ಮಾಹಿತಿ ದೊರಕಿತು. ಹಿಂದೆ ಬರಗಾಲ ಸಂಭವಿಸಿದಾಗ ಊರಿನ ಸುತ್ತಲೂ ಬಿದಿರು ಹೇರಳವಾಗಿ ಬೆಳೆದಿತ್ತು. ಜನರಿಗೆ ಆಹಾರದ ಅಭಾವ ಉಂಟಾಗಿ ಹಸಿವನ್ನು ನೀಗಿಸಿಕೊಳ್ಳಲು ಬಿದಿರಿನ ಅಕ್ಕಿಯನ್ನು ತಿಂದು ಜೀವಿಸಿದ್ದರಂತೆ. ಆದ್ದರಿಂದ ಬಿದಿರೆ ಎಂದು ಕರೆಯುತ್ತಿದ್ದರು. ಕಾಲಾನಂತರದಲ್ಲಿ ಬಿದರೆಯಾಗಿದೆ ಎಂದು ಹೇಳುವರು. ಇಲ್ಲಿ ಅನೇಕ ದೇವಾಲಯಗಳು ಇವೆ. ಅದರಲ್ಲೂ ಹೊಯ್ಸಳರ ಕಾಲದಿಂದ ಹಿಡಿದು ಈಗಿನ ಆಧುನಿಕ ಕಾಲದವರೆಗಿನ ದೇವಾಲಯಗಳು ಇರುವುದು ವಿಶೇಷ. ಒಂದು ದೇವಾಲಯ ನಿರ್ಮಾಣವಾಗಬೇಕೆಂದರೆ ಅಲ್ಲಿ ಧನಾತ್ಮಕ ಶಕ್ತಿ ಇರಬೇಕು ಎನ್ನುತ್ತಾರೆ. ಈ ಗ್ರಾಮದಲ್ಲಿ ನೂರಾರು ದೇವಾಲಯಗಳು ಇರುವುದು ನೋಡಿದರೆ ಇಡೀ ಗ್ರಾಮವೇ ಧನಾತ್ಮಕ ಶಕ್ತಿಯ ಕೇಂದ್ರ ಎಂದರೆ ತಪ್ಪಾಗಲಾರದು. ಈ ಗ್ರಾಮಕ್ಕೆ ಸರಿಸುಮಾರು 4000 ವರ್ಷಗಳಷ್ಟು ಇತಿಹಾಸವಿದೆ ಎಂದು ಪುರಾತತ್ವ ಇಲಾಖೆಯವರು ಹಾಗೂ ಇತಿಹಾಸ ತಜ್ಞರು ತಮಗೆ ಸಿಕ್ಕ ಪಳೆಯುಳಿಕೆಗಳು ಅದರ ಆಧಾರದ ಮೇಲೆ ಹೇಳುತ್ತಾರೆ. ಇಲ್ಲಿ ಸಿಕ್ಕಿರುವ ವೀರಗಲ್ಲು, ಮಾಸ್ತಿ ಕಲ್ಲುಗಳು ಇಲ್ಲಿನ ಚರಿತ್ರೆ ವಿವರಿಸಿದರೆ ವಿಜಯನಗರ ಅರಸರ ಶಾಸನ ಬಿದರೆಗೂ ವಿಜಯನಗರಕ್ಕೂ ಇರುವ ಸಂಬಂಧ ಹೇಳುತ್ತದೆ. ಮೈಸೂರು ವಿಶ್ವವಿದ್ಯಾಲಯದ ಕೆಲ ಸರ್ಕಾರದ ಮ್ಯಾಗಝೀನ್ಗಳಲ್ಲಿ ಬಿದರೆ ಇತಿಹಾಸ ಹೇಳಿರುವುದು ವಿಶೇಷ. ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 100 ವರ್ಷಗಳ ಇತಿಹಾಸವಿದೆ. ಹೋಬಳಿಗಿಂತ ಮೊದಲು ಬಿದರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸ್ಥಾಪನೆಯಾಗಿದ್ದು ಬಿದರೆಯ ಪ್ರಾಮುಖ್ಯತೆಯನ್ನು ಹೇಳುತ್ತದೆ. ಬಿದರೆಗೆ ಸಂಬಂಧಿಸಿದ ಇನ್ನೂ ಅನೇಕ ವಿಚಾರಗಳು ಮುಂದಿನ ಭಾಗಗಳಲ್ಲಿ ಬರುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇವೆ. ಧನ್ಯವಾದಗಳು.